ತೋರಿಸಿದ್ರೆ ನಾನು ಪ್ರಥಮವಾಗಿ ಈ ಕ್ಷೇತ್ರಕ್ಕೆ ಬರ್ತಾ ಇದ್ದೀನಿ ಮತ್ತು ಈ ಗೃಹ ಪ್ರವೇಶ ನೆಲ್ಲಿತೀರ್ಥ ಗೃಹ ಪ್ರವೇಶ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇನೆ. ಬಹಳ ಒಂದು ಅವ್ಯಕ್ತವಾದಂಥ ಒಂದು ಅನುಭವ. ಮಂತ್ರಿಗಳಾಗ ಪ್ರಾರ್ಥನೆ ಹೇಳಿದರು, ಪ್ರಾರಂಭದಲ್ಲಿ ಕಷ್ಟ ಆದರೆ ನಮಗೆ ಒಳಗೆ ಹೋದ ಕೂಡಲೇ ಆನಂದ ಭೂಷಣ ನಮಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಒಂದು ರೀತಿಯಲ್ಲಿ ದೇವರ ಸಾಕ್ಷಾತ್ಕಾರ ಆದಾಗೆ ಆಗ್ತದೆ. ನಾವು ಕಷ್ಟಪಟ್ಟರೆ ಮಾತ್ರ ನಮಗೆ ಸುಖ ಸಿಗೋದು. ಆ ರೀತಿಯಲ್ಲಿ ಕಷ್ಟಪಟ್ಟು ಧಾರ್ಮಿಕವಾದ ಒಂದು ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡರೆ ಖಂಡಿತವಾಗಿ ಅದರ ಕೊನೆಯಲ್ಲಿ ನಮಗೆ ದೇವರು ಅವ್ಯಕ್ತವಾಗಿ ಗೋಚರಿಸ್ತಾನೆ ಅನ್ನೋದು ಇದಕ್ಕೆ ಸಾಕ್ಷಿ. ಆ ರೀತಿಯಲ್ಲಿ ಇವತ್ತು ಈ ಧಾರ್ಮಿಕವಾದಂಥ ಈ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಬಹಳ ಸಂತೋಷಗೊಂಡಿದ್ದೇವೆ. ಖಂಡಿತವಾಗಿ ಆ ದೇವರು ಎಲ್ಲ ಭಕ್ತಾದಿಗಳಿಗೆ ಅನುಗ್ರಹವನ್ನು ಉಂಟು ಮಾಡಲಿ. ಇಂದು ಸಮಾಜ ಇನ್ನಷ್ಟು ರೀತಿಯ ಹೆಚ್ಚಿನ ಪ್ರಖರತೆಯಿಂದ ಪ್ರಬಲತೆಯಿಂದ ಅದು ಇನ್ನೊಂದು ದಿವಸದಲ್ಲಿ ಅದು ಪ್ರಜ್ವಲಿಸಿದೆ ಅನ್ನೋದಾಗಿ ಈ ಸಂದರ್ಭದಲ್ಲಿ ಈ ಗುಹಾಲಯದ ಪ್ರವೇಶದ ಈ ಪುಣ್ಯ ಗಳಿಗೆಯಲ್ಲಿ ಸೋಮನಾಥೇಶ್ವರವನ್ನು ಎಲ್ಲ ಭಕ್ತರ ಪರವಾಗಿ ಪ್ರಾರ್ಥಿಸ್ತಾ ಇದ್ದಾರೆ. 27 ಡಿಸೆಂಬರ್ನ ತಿಂಗಳಲ್ಲಿ 26 ಡಿಸೆಂಬರ್ನಲ್ಲಿ ಇದರ ಬ್ರಹ್ಮಕಲಶಾದಿ ಕಾರ್ಯಕ್ರಮಗಳು, ಜೀರ್ಣೋದ್ಧಾರ ಕಾರ್ಯಕ್ರಮಗಳು ಪ್ರಾರಂಭಗೊಂಡಿದ್ದು. ಬ್ರಹ್ಮಕಲಶಾದಿ ಕಾರ್ಯಕ್ರಮ ನೆರವೇರ್ತಾ ಇದೆ ಅನ್ನೋದಾಗಿ ಆಗಿರುವಾಗ ಎಲ್ಲ ಭಕ್ತಾದಿಗಳು ಕೂಡ ಇದರಲ್ಲಿ ತಮ್ಮನ್ನು ತನು ಮನ ಧನದಿಂದ ತಮ್ಮನ್ನು ತೊಡಗಿಸ್ಕೊಳ್ಬೇಕು. ಯಾಕಂದರೆ ನಮ್ಮಲ್ಲಿ ತುಂಬ ಕ್ಷೇತ್ರಗಳಿವೆ, ಆದರೆ ಇಂತಹ ಕ್ಷೇತ್ರಗಳು ಭಾಳ ಅಪರೂಪವಾಗಿ ನಮಗೆ ಸಿಗೋದು. ಆಗಿರುವಾಗ ಅದರ ಪಾವಿತ್ರತೆಯನ್ನು ಉಳಿಸುವಂತಹ ಒಂದು ಜವಾಬ್ದಾರಿ ನಮಗೆ ಸನಾತನ ಧರ್ಮೀಯರಿಗೆ ಹಿಂದೂ ಸಮಾಜಕ್ಕಿದೆ. ಹಾಗಿರುವಾಗ ಮುಂದೆ ಇದರ ಅಭಿವೃದ್ಧಿ ಕಾರ್ಯಗಳಲ್ಲಿ, ಇದರ ಜೀರ್ಣೋದ್ಧಾರ ಕಾರ್ಯಗಳಲ್ಲಿ ಮತ್ತು ಬರುವಂತಹ ಬ್ರಹ್ಮಕಲಶಾದಿ ಕಾರ್ಯಕ್ರಮಗಳಲ್ಲಿ ಎಲ್ಲ ಭಕ್ತಾದಿಗಳು ಕೂಡ ಪಾಲ್ಗೊಳ್ಳಬೇಕು ಅನ್ನೋದಾಗಿ ಕೂಡ ಈ ಸಂದರ್ಭದಲ್ಲಿ ನಮ್ಮ ಅಪೇಕ್ಷೆಯನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ.